ಇತಿಹಾಸ ಪ್ರಸಿದ್ಧ ಘಾಟಿ ಕ್ಷೇತ್ರದ ಚಂಪಾಷಷ್ಠಿಯ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಅಲಂಕಾರ. ದೇವರ ದರ್ಶನಕ್ಕಾಗಿ ಕಿಕ್ಕಿರಿದು ಸೇರಿದ ಭಕ್ತಾದಿಗಳು. ಹೌದು, ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಘಾಟಿ ಕ್ಷೇತ್ರದ ಚಂಪಾಷಷ್ಠಿ ಅಂಗವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು ಬುಧವಾರ ಶ್ರದ್ಧಾ ಭಕ್ತಿಯಿಂದ ನಡೆದವು. ಬೆಳಗಿನ ಜಾವ 5 ಗಂಟೆಗೆ ಅಭಿಷೇಕ ಹಾಗೂ ಮಹಾಮಂಗಳಾರತಿ ನಡೆಯಿತು. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾಕಾರೋತ್ಸವ ನಡೆಯಿತು. ದೇವಾಲಯದಲ್ಲಿ ವಿಶೇಷ ಅಲಂಕಾರ ಕೂಡ ಮಾಡಲಾಗಿತ್ತು. ನಾಗಾರಾಧನೆಗೆ ಪ್ರಸಿದ್ಧವಾಗಿರುವಂತಹ ಘಾಟಿ ಕ್ಷೇತ್ರದಲ್ಲಿ ಚಂಪಾಷಷ್ಠಿ ಅಂಗವಾಗಿ ಭಕ್ತಾದಿಗಳು ಹುತ್ತಗಳು ಮತ್ತು ನಾಗರಕಲ್ಲುಗಳಿಗೆ ಪೂಜೆ ಸಲ್ಲಿಸಿ ಹರಕೆಯನ್ನ ತೀರಿಸಿದರು. ನೂರಾರು ಭಕ್ತಾದಿಗಳು ಸಾಲುಗಟ್ಟಿ ನಿಂತು ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದರ್ಶನವನ್ನ ಪಡೆದರು. ದೇವಾಲಯದಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಡಿಸೆಂಬರ್ 25ಕ್ಕೆ ಬ್ರಹ್ಮ ರಥೋತ್ಸವ. ಶ್ರೀ ಘಾಟಿ ಸುಬ್ರಹ್ಮಣ್ಯನವರ ಬ್ರಹ್ಮ ರಥೋತ್ಸವ ಡಿಸೆಂಬರ್ 25ರಂದು ನಡೆಯಲಿದ್ದು, ಈ ಬಾರಿ ವಿಶೇಷವಾಗಿ ಪುಷ್ಪ ಅಲಂಕಾರ, ದೀಪ ಅಲಂಕಾರಗಳಿರುತ್ತವೆ. ಭಕ್ತಾದಿಗಳ ಅನುಕೂಲಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಕ್ಯೂಲೈನ್ಸ್ ವ್ಯವಸ್ಥೆ, ತಾತ್ಕಾಲಿಕವಾಗಿ ಶೌಚಾಲಯ ವ್ಯವಸ್ಥೆ ಇರಲಿದೆ. ಶುಂಕರಹಿತ ಜಾತ್ರೆಯಾಗಿದ್ದು, ಈ ಬಾರಿ ಘಾಟಿ ಕ್ಷೇತ್ರದಲ್ಲಿ ಘಾಟಿ ಜಾತ್ರೆಯಲ್ಲಿ ಜಾನುವಾರುಗಳಿಗೆ ಹಾಗೂ ಬರುವಂತಹ ಭಕ್ತಾದಿಗಳ ವಾಹನಗಳಿಗೆ ಸುಂಕ ಇರುವುದಿಲ್ಲ. ಹಿರಿಯ ನಾಗರಿಕರಿಗೆ, ವಿಶೇಷ ಚೇತನರಿಗೆ, ಗರ್ಭಿಣಿ ಬಾಣಂತಿಯರಿಗೆ ನೇರವಾಗಿ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುವುದು. ಡಿಸೆಂಬರ್ 10ರಿಂದ 18ರವರೆಗೆ ರಾಸುಗಳ ಜಾತ್ರೆ. ಡಿಸೆಂಬರ್ 10ರಿಂದ 18ರವರೆಗೆ ರಾಸುಗಳ ಜಾತ್ರೆ ನಡೆಯಲಿದೆ ಅಂತ ರಾಸುಗಳ ಜಾತ್ರೆಯ ಸಮಯದಲ್ಲಿ ವಿಶೇಷ ದೀಪಾಲಂಕಾರ, ರೈತರಿಗೆ ಮತ್ತು ರಾಸುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ರಾಸುಗಳಿಗೆ ರೋಗಗಳು ಹರಡದಂತೆ ಪಶು ವೈದ್ಯರ ವ್ಯವಸ್ಥೆ ಕಲ್ಪಿಸಲಾಗುವುದು. ರಾಸುಗಳ ಜಾತ್ರೆಗೆ ಆಗಮಿಸುವ ರೈತರಿಗೆ ತಿಂಡಿ ಹಾಗೂ ಊಟದ ವ್ಯವಸ್ಥೆಯನ್ನ ದೇವಾಲಯದ ವತಿಯಿಂದ ಕಲ್ಪಿಸಲಾಗುವುದು ಅಂತ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿಯವರು ತಿಳಿಸಿದ್ದಾರೆ. ವಾಹನಗಳಿಗೆ ಸುಂಕ ಇರೋದಿಲ್ಲ. ಈ ಸಲ ಎಲ್ಲ ಸುಂಕ ವಸೂಲಿ ಮಾಡ್ತಾ ಇದ್ದಾರಲ್ಲ, ಎಲ್ಲ ವಾಹನಗಳು ಕೂಡ ಸುಂಕ ತಗೋಬಾರ್ದು ಅಂತ ಹೇಳಿದ್ದೀವಿ. 25/12ಕ್ಕೆ ಬ್ರಹ್ಮರಥೋತ್ಸವ ಗುರುವಾರ ನೆರವೇರುತ್ತೆ. ದೇವಸ್ಥಾನದ ಆಚೆ ಪ್ರಾರಂಗಣ ಒಂದು ಎಸ್ಟಿಮೇಟ್ ಎಲ್ಲ ಮಾಡೋಕ್ಕೆ ಹೇಳಿದ್ದೀವಿ. ಅದು ಎಸ್ಟಿಮೇಟು ಮುಂದಿನ ಸಭೆಯಲ್ಲಿ ಅದರ ಬಗ್ಗೆ ತೀರ್ಮಾನ ತಗೊಳ್ತೀವಿ. ಒಟ್ಟು ಇವತ್ತು ತೀರ್ಮಾನ ತಗೊಂಡಿದ್ದು 29 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ. ಮತ್ತು ಅದು ಬಿಟ್ಟರೆ ಈಗ ಪ್ರತಿ ವರ್ಷ ಇಲ್ಲಿ ರಥೋತ್ಸವ ಆಗುತ್ತೆ. ಬ್ರಹ್ಮರಥೋತ್ಸವ 25/12ಕ್ಕೆ ಬ್ರಹ್ಮರಥೋತ್ಸವ ಗುರುವಾರ ನೆರವೇರುತ್ತೆ. ಮತ್ತು ಈ ವಿಶೇಷವಾಗಿ ಸಲ ಹೂವಿನ ಅಲಂಕಾರ ಮತ್ತು ದೀಪ ಅಲಂಕಾರ ವ್ಯವಸ್ಥೆ ಕಲ್ಪಿಸೋದಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಬಂದಂಥ ಭಕ್ತಾದಿಗಳಿಗೆ ಕುಡಿಯೋ ನೀರು ಮತ್ತು ಇದು ಕ್ಯೂ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ, ತಾತ್ಕಾಲಿಕ ಶೌಚಾಲಯಗಳ ವ್ಯವಸ್ಥೆ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಹೇಳಿದ್ದೀವಿ. ಮತ್ತು 25-26ನೇ ಸಾಲಿನ 1ನೇ ತಾರೀಕು ಕ್ಷೇತ್ರಕ್ಕೆ ಆಗಮಿಸಿರುವ ವಾಹನಗಳಿಗೆ ಸುಂಕ ಇರೋದಿಲ್ಲ. ಈ ಸಲ ಎಲ್ಲ ಸುಂಕ ವಸೂಲಿ ಮಾಡ್ತಾ ಇದ್ದಾರಲ್ಲ, ಎಲ್ಲ ವಾಹನಗಳು ಕೂಡ ಸುಂಕ ತಗೋಬಾರ್ದು ಅಂತ ಹೇಳಿದ್ದೀವಿ. ಆಮೇಲೆ ಇದು ನಮ್ಮ ಮುನಿಯಪ್ಪನವರು CEO ಹತ್ರ ಮಾತಾಡಿ ಒಂದು ಡೈರೆಕ್ಷನ್ಸು ಕೂಡ ಕೊಡ್ತಾರೆ, ಇದು ಸುಂಕ ವಸೂಲಿ ಬೇಡ ಅಂತ. ಮತ್ತು ಗರ್ಭಿಣಿ ಹಿರಿಯ ನಾಗರಿಕರಿಗೆ, ಆಮೇಲೆ ವಿಕಲಚೇತನರಿಗೆ, ಚಿಕ್ಕ ಮಕ್ಕಳನ್ನ ತೊಗೊಂಬಂದಿರ್ತಾರೆ, 1 ವರ್ಷದ ಇರ್ತಾರಲ್ಲ ಅವ್ರಿಗೆ, ಗರ್ಭಿಣಿ ತಾಯಂದಿರಿಗೆ ನೇರವಾಗಿ ದೇವಸ್ಥಾನಕ್ಕೆ ಹೋಗೋ ರೀತಿ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. ಈ ವರ್ಷದ ಇದು ರಾಸುಗಳ ಜಾತ್ರೆ 10ರಿಂದ 18ನೇ ತಾರೀಕು ಲಾಸ್ಟು. 10ರಿಂದ 18 ಅಂದರೆ 9 ದಿನ ರಾಸುಗಳ ಒಂದು ಜಾತ್ರೆ. ಬರ್ತಕ್ಕಂಥ ಜನಕ್ಕೆ ಸಾಕಷ್ಟು ಸೌಲಭ್ಯಗಳು ಕೊಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾಗಿ ಇವತ್ತು ತೀರ್ಮಾನ ತಗೊಂಡಿದ್ದು ಏನಂದರೆ, ಒಂದು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾಸೋಹ ಭವನ, ಸುಮಾರು 2,000 ಜನ ಒಂದೇ ಸಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. 16 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದು ಫ್ರಂಟಲ್ಲಿ ಕಲ್ಲಿಂದು ಇದಿರುತ್ತೆ. ಮತ್ತು ಹೊಯ್ಸಳ ಇದಿದೆಯಲ್ಲ, ಆ ಕಾಲದಲ್ಲಿ ಕಟ್ತಾ ಇದ್ರಲ್ಲ, ಆ ಥರದ ಫ್ರಂಟ್ ಎಲಿವೇಷನ್ನು ಇರುತ್ತೆ, ಅದೊಂದು. ಆಮೇಲೆ ಅದಾದಮೇಲೆ ರಥಬೀದಿ ಆ ರಥೋತ್ಸವ ಸಂದರ್ಭದಲ್ಲಿ ಇಲ್ಲಿ ಎಡಗಡೆ ಬಲಗಡೆ ಆ ಮೆಟ್ಟಿಲ ಮೇಲೆ ಕೂತ್ಕೊಂಡು ನೋಡುವಂಥದ್ದು ರಥಬೀದಿ. ಆಮೇಲೆ ಕಾಂಕ್ರೀಟ್ ರಸ್ತೆ
ಸುತ್ತಲೂ ದೇವಸ್ಥಾನ ಸುತ್ತಲೂ ಮತ್ತು ಈ ರಸ್ತೆಗೆ ಭಾಳ ಮುಖ್ಯವಾಗಿ ಕಾಂಕ್ರೀಟ್ ರಸ್ತೆ ಮತ್ತು ಟಾಯ್ಲೆಟ್ಸು ಒಂದು ಬ್ಲ್ಯಾಕು ಎಲ್ಲಿ ಇದರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಈಗ ಒಂದಿದೆ, ಇನ್ನೂ ಒಂದು ಬ್ಲ್ಯಾಕು ಕಟ್ತೀವಿ, ಎಲ್ಲಂದರೆ ಜನ ಜಾಸ್ತಿ ಬರ್ತಾರಲ್ಲ. ಆಮೇಲೆ ಗೆಸ್ಟ್ ಹೌಸು ಈಗೇನಾಗಿದೆ ಗ್ರೌಂಡ್ +1 ಇದೆ, ಮತ್ತು ಅದನ್ನು ಅಪ್ಗ್ರೇಡ್ ಮಾಡೋದು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆಮೇಲೆ ಫೌಂಡೇಶನ್ ಯೂಶ್ವಲ್ಲಾಗಿ ಒಂದು ಫ್ಲೋರ್ ಜಾಸ್ತಿನೇ ಮಾಡಿರ್ತಾರೆ, ಗ್ರೌಂಡ್ +2 ಮಾಡಿರ್ತಾರೆ ಅಥವಾ 3 ಮಾಡಿರ್ಬೋದು. ನಮ್ಮ ಇಂಜಿನಿಯರ್ಸ್ಗೆ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಫೌಂಡೇಶನ್ನು 3ಕ್ಕೆ ಹಾಕ್ಕೊಂಡಿದ್ರೆ ಅಥವಾ 4ಕ್ಕೆ ಹಾಕ್ಕೊಂಡಿದ್ರೆ ಎಷ್ಟು ಅದನ್ನು ಎಸ್ಟಿಮೇಟ್ ಕೂಡ ಮಾಡೋಕ್ಕೆ ಹೇಳಿದ್ದೀವಿ. ಆಮೇಲೆ ಇರ್ತಕ್ಕಂಥ ರೂಮ್ಸ್ ಅಪ್ಗ್ರೇಡ್ ಮಾಡಬೇಕು, ಇಲ್ಲಿ ಬಂದಂಥವರು ಇಲ್ಲೇ ಉಳ್ಕೋಬೇಕು, ಅಂದರೆ ವ್ಯವಸ್ಥೆ ಚೆನ್ನಾಗಿರ್ಬೇಕು, ನೀಟಾಗಿರಬೇಕು. ಅದನ್ನು ಇವತ್ತು ಭಾಳ ಮುಖ್ಯವಾಗಿ ನಾವು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಅದಾದಮೇಲೆ ದೇವಸ್ಥಾನದ ಆವರಣದೊಳಗಡೆ ಅನೇಕ ಕೆಲಸಗಳು, ಅದು ದಾನಿಗಳ ಮುಖಾಂತರನೇ ನಮ್ಮ ಮುನಿಯಪ್ಪನವರು ಮತ್ತು ನಮ್ಮ ದಿನೇಶ್ ಅವರು ಮತ್ತು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದರು. ಅದೇ ರೀತಿ ನಮ್ಮ ಶರತ್, ನಮ್ಮ ಇಲಾಖೆ ಆಯುಕ್ತರು, ಜಿಲ್ಲಾಧಿಕಾರಿಗಳಿಗೆ ಸುಮಾರು ಒಂದು ಕನಿಷ್ಠ ಒಂದು 50 ಎಕರೆ ಜಾಗ ಇಲ್ಲಿ ಫ್ಯೂಚರ್ಗೆ ಬೇಕಾಗುತ್ತೆ ಅಂತ ಮುನಿಯಪ್ಪನವರು ಅದನ್ನು ಜಾಗ ಎಲ್ಲ ಹುಡುಕಿ ಅಂತ ಹೇಳಿದ್ದಾರೆ. ಮತ್ತು ರಸ್ತೆ ಅಗಲೀಕರಣ ಆಗಬೇಕು, ಮುಂದಕ್ಕೆ ಫ್ಯೂಚರ್ಗೆ ಪ್ಲ್ಯಾನ್ ಇಟ್ಕೊಂಡು ಒಂದು 2 ಕಡೆ ರಸ್ತೆಗಳನ್ನು ಅಗಲ ಮಾಡೋದಕ್ಕೂ ಕೂಡ ಮಾಕ್ಲಿಯಿಂದ ಕಂಟನ್ಕುಂಟೆವರೆಗೂ ಕೂಡ ರಸ್ತೆ ಅಗಲೀಕರಣಕ್ಕೆ ಲ್ಯಾಂಡ್ ಅಕ್ವಿಷನ್ನು ಅದನ್ನೆಲ್ಲ ಕೂಡ ಡೈರೆಕ್ಷನ್ಸು ಮುನಿಯಪ್ಪ ಅವರು ಹೇಳಿದ್ದಾರೆ. ಸಭೆಯಲ್ಲೂ ಕೂಡ ತೀರ್ಮಾನ ಆಗಿದೆ. ಪೊಲೀಸ್ ಸ್ಟೇಷನ್ಗೆ ಜಾಗ ಬೇಕು ಅಂತ ಹೇಳಿದ್ದಾರೆ. ನಾವು ಲ್ಯಾಂಡ್ ಅಕ್ವಿಷನ್ ಮಾಡಿದಾಗ ಅವ್ರು ಕೊಡ್ತೀವಿ. ತಕ್ಷಣಕ್ಕೆ ಈಗ ನಮ್ಮದೇ ಅಂಗಡಿಗಳು ಖಾಲಿ ಇದೆ, ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ದೀವಿ. ಯಾಕೆಂದರೆ ಪೊಲೀಸು ನಮಗೆ ಜನ ಈ ಜಾತ್ರೆಗಳ ಸಮಯದಲ್ಲೆಲ್ಲ ಬೇಕಾಗುತ್ತೆ, ಅವಶ್ಯಕವಾಗಿ ಬೇಕಾಗುತ್ತೆ. ಅವರು ಇದು ಭಾಳ ಇವತ್ತು ನಾವು ತಗೊಂಡಂಥ ತೀರ್ಮಾನಗಳು.